ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಕುರ್ಚಿ ಬಿಡದಿದ್ರೆ ಬಲವಂತವಾಗಿ ಕಿತ್ತುಕೊಳ್ಳುತ್ತಾರೆ. ಸಿಎಂ ಸಿದ್ದು ರಾಜೀನಾಮೆಗೆ ಮುಹೂರ್ತ ಫಿಕ್ಸ್. ಏನಾದರೂ ರಾಜೀನಾಮೆ ಕೊಡೋದಕ್ಕೆ ಇಚ್ಛೆ ಪಡದೇ ಇದ್ರೆ ಕಿತ್ಕತ್ತಾರಂತೆ ಚೇರ್ನ. ಮಂಗಳೂರಿನಲ್ಲಿ ಸಿಎಂ ವಿರುದ್ಧ ಮಾತನಾಡಿರುವಂತಹ ರೆಡ್ಡಿ, ದೇವರಾಜು ಅರಸು ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಆಗಿದ್ರು. ನೋಡಿ, ನಮ್ಮ ರಾಜ್ಯವನ್ನ 40 ಸಿಎಂಗಳಾಳಿದ್ದಾರೆ. ಅರಸು ದಾಖಲೆ ಮುರಿಯುವ ತವಕದಲ್ಲಿ ಸಿದ್ದು ಇದ್ದಾರೆ. 40 ಜನ ಮುಖ್ಯಮಂತ್ರಿ ಆಗಿದ್ದಾರೆ. 7 ಬಾರಿ ನಮ್ಮ ರಾಜ್ಯ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಟ್ಟಿದೆ. ಅಂತಹದ್ರಲ್ಲಿ ಆದ್ರೆ ಡಿಕೆ ಸಿದ್ದರಾಮಯ್ಯ 50-50 ಅನುಪಾತದಲ್ಲಿ ಅಧಿಕಾರ ಹಂಚಿಕೆ ಮಾಡಲಿದ್ದಾರೆ. ಸಂಡೂರು ಉಪಚುನಾವಣೆ ಸಮಯದಲ್ಲಿ ಈ ಮಾತನ್ನ ಹೇಳಿದ್ದೆ. ಆದರೆ ಡಿಸಿಎಂ ಡಿಕೆಶಿ ಈಗಿನಿಂದಲೇ ಬುನಾದಿ ಹಾಕುತ್ತಿದ್ದಾರೆ. ಸಿಎಂ ಕುರ್ಚಿ ಬಿಟ್ಟು ಕೊಡದೇ ಇದ್ರೆ ಡಿಕೆ ಕಸಿದುಕೊಳ್ತಾರಂತೆ. ಇದು ಹೇಳ್ತಾ ಇರೋದು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕನೋ ಬಿಜೆಪಿಯ ಶಾಸಕರು ಅಲ್ಲ, ತನ್ನದೇ ಆದ ಹೊಸ ಪಕ್ಷದ ಶಾಸಕ. ಸಿಎಂ ಸಿದ್ದು ರಾಜೀನಾಮೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ಕುರ್ಚಿ ಬಿಡದಿದ್ರೆ ಬಲವಂತವಾಗಿ ಕಿತ್ಕೊಳ್ತಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಮಂಗಳೂರಿನಲ್ಲಿ ಇರುವಂತಹದ್ದು, ಜೈಲಿನಿಂದ ಹೊರಬಂದು ಕೊಡ್ತಾ ಇರುವಂತಹ ಮೊದಲ ಸ್ಫೋಟಕ ಹೇಳಿಕೆ ಇದಾಗಿರಬಹುದು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಎಐಸಿಸಿ ಅಧ್ಯಕ್ಷರ ಬಾಯಲ್ಲೂ ಈ ಅಭಿಪ್ರಾಯ ಇಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಬಾಯಲ್ಲೂ ಈ ಅಭಿಪ್ರಾಯಕ್ಕೆ ಸನಿಹ ಆಗುವಂತಹ ಯಾವ ನಡೆಯೂ ಇಲ್ಲ. ಯಾರಿಗೂ ಯಾವ ಅಭಿಪ್ರಾಯವೂ ಇಲ್ಲದಿದ್ದಾಗ ಎಲ್ಲಿಯೋ ಸಂಡೂರು ಅಲ್ಲಿನೊಬ್ಬ ಶಾಸಕ, ಆ ಶಾಸಕರನ್ನ ಬಿಜೆಪಿ ಶಾಸಕ ಅಂತಾನೂ ಹೇಳಕ್ಕಾಗಲ್ಲ, ಕಾಂಗ್ರೆಸ್ ಶಾಸಕ ಅಂತಾನೂ ಹೇಳೋದಕ್ಕಾಗಲ್ಲ. ನೂತನ ಪಕ್ಷದ ನೂತನ ಶಾಸಕ ಅಂತ ಕೆಲವರು ಬಣ್ಣಿಸ್ತಾರೆ, ಅದೇ ತೀರಿ ನಾವು ಕೂಡ ಬಣ್ಣಿಸ್ತಾ ಇದ್ದೀವಿ. ಆ ಶಾಸಕರ ಬಾಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೇ ಇದ್ರೆ ಅವರ ಸ್ಥಾನವನ್ನು ಕಿತ್ತುಕೊಂಡಾದರೂ ಕೂಡ ಬೇರೆಯವರು ಸಿಎಂ ಆಗ್ತಾರೆ ಅನ್ನೋದು ಗಾಲಿ ಜನಾರ್ದನ ರೆಡ್ಡಿಯ ಅಭಿಪ್ರಾಯ, ಅಥವಾ ಅವರದೇ ಸ್ಟೈಲಲ್ಲಿ ಹೇಳಬೇಕಂದ್ರೆ ಒಂದು ಪಂಚಿಂಗು ಸ್ಟೇಟ್ಮೆಂಟು. ಸೊ ಈ ಸ್ಟೇಟ್ಮೆಂಟ್ ಎಷ್ಟರ ಮಟ್ಟಿಗೆ ಪ್ರಸಕ್ತ ಎನ್ನುವಂತಹದ್ದೇ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗುರಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.